ಪ್ರಿಯ ಜನತೆಗೆ ನನ್ನ ನಮಸ್ಕಾರಗಳು. ನಾನು ಮಿಸ್ಟರ್ ಯುನೀಕ್ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು 100 ಪುಷಪ್ಸ್ ಮಾಡೋದಕ್ಕೆ ಹೊರಟಿದ್ದೀನಿ. ನೋಡಿ, 100 ಪುಷಪ್ಸ್ ಮಾಡೋದಕ್ಕಿಂತ ಮುಂಚೆ ನನ್ನ ಬಾಡಿ ಹೀಗಿದೆ. ಆಮೇಲೆ ಏನು ಚೇಂಜಸ್ ಆಗುತ್ತೆ ಅಂತ ನೋಡೋಣ. ನನಗನ್ನಿಸ್ದಂಗೆ ಒಂದೇ ದಿನಕ್ಕೆ ಯಾವತ್ತೂ ಚೇಂಜಸ್ ನೋಡೋದಕ್ಕಾಗೋದಿಲ್ಲ. ಸೊ ಇದನ್ನು ಒಂದಿನ ಬಿಟ್ಟು ಒಂದಿನ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, 100 ಡೇಸ್ವರೆಗೂ ಇದನ್ನು ಮಾಡ್ತೀನಿ. ನೀವು ಯಾರಾದರೂ ಈ ಥರ ಟ್ರೈ ಮಾಡಬೇಕು ಅಂದ್ಕೊಂಡಿದ್ರೆ ಕಮೆಂಟಲ್ಲಿ ಐ ಜಾಯಿಂಡ್ ಅಂತ ಕಮೆಂಟ್ ಮಾಡಿ. ಮೊದಲೆಲ್ಲ ನಾನು ಒಂದು ಸೆಟ್ಗೆ 20 ರೆಪ್ಸ್ ಮಾಡ್ತಾಯಿದ್ದೆ. ಬಟ್ ಈಗ 15ಗೆ ಬಂದು ನಿಂತಿದ್ದೀನಿ. ಯಾಕಂತಂದರೆ ನಾನು ತುಂಬ ಗ್ಯಾಪ್ ಕೊಟ್ಬಿಟ್ಟೆ. ನೋಡಿ, ಗ್ಯಾಪ್ ಕೊಡೋದ್ರಿಂದ ಎಷ್ಟು ಸ್ಟ್ರೆಂತ್ ಲಾಸ್ ಆಗಿಬಿಡುತ್ತೆ ಅಂತ. ಸ್ಟಾರ್ಟಿಂಗ್ 3 ಸೆಟ್ಸ್ ಮಾಡೋವರೆಗೂ ನನಗೇನು ಅನ್ನಿಸ್ಲಿಲ್ಲ. ತುಂಬ ಈಸಿಯಾಗಿ ಮಾಡಿಬಿಟ್ಟೆ. ಆಮೇಲೆ ಮಸಲ್ ಪೇಯ್ನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಒಂದು ಸೆಟ್ಟಲ್ಲಿ 10 ರೆಪ್ಸ್ ಮಾಡೋದಕ್ಕೂ ಸಿಕ್ಕಾಪಟ್ಟೆ ಕಷ್ಟಪಡ್ತಾಯಿದ್ದೀನಿ ನೋಡಿ. ಈ ಮಟ್ಟಕ್ಕೆ ಪುಷಪ್ಸ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಡ್ಯೂಟಿಗೆ ಬೇರೆ ಹೋಗಬೇಕು. ನಾಳೆ ಹಾಸಿಗೆ ಹಿಡಿದೇ ಇದ್ದರೆ ಸಾಕು. ಬಟ್ ಫೈನಲಿ ಐ ಡಿಡ್ ಇಟ್. ಮಸಲೆಲ್ಲ ಸಿಕ್ಕಾಪಟ್ಟೆ ಪಂಪ್ ಆಗಿಬಿಟ್ಟಿದೆ. ಅಂದರೆ ಆ ಥರ ಫೀಲ್ ಆಗ್ತಿದೆ ನನಗೆ. ಬಟ್ ನೋಡೋಕ್ಕೇನು ಆ ಥರ ಕಾಣಿಸ್ತಿಲ್ಲ, ನಾರ್ಮಲಾಗೇ ಕಾಣಿಸ್ತಾ ಇದೆ. ನೋಡಿ, ನಾನು ಆಗಲೇ ಹೇಳ್ದಂಗೆ ಒಂದೇ ದಿನಕ್ಕೆ ಚೇಂಜಸ್ನ ಕಾಣೋಕ್ಕಾಗೋದಿಲ್ಲ. ಸೊ ನೋಡೋಣ, ಇದನ್ನು ಕನ್ಸಿಸ್ಟೆಂಟಾಗಿ ಮಾಡ್ತೀನಿ. ಫೈನಲಾಗಿ ರಿಸಲ್ಟ್ ಏನು ಬರುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಆಮೇಲೆ ಪ್ರೋಟೀನ್ ಮೀಲ್ ತೊಗೊಳ್ಳೇಬೇಕಲ್ವಾ, ಅದಕ್ಕೆ ಒಂದು ರಾಗಿ ಮುದ್ದೆ, ಬೇಳೆ ಉಪ್ಸಾರು, ಆಮೇಲೆ ರೈಸ್ಗೆ ಸ್ವಲ್ಪ ಸೋಯಾ ಚಂಕ್ಸ್ ಗ್ರೇವಿ ಮಾಡಿದರು. ಸೊ ಬ್ಯಾಟಿಂಗ್ ಮಾಡಿಕೊಂಡು ಕ್ಲೀನಾಗಿ ಮಲ್ಕೊಂಡೆ.